ಎಸ್ ಸರ್. ಹಲೋ ಹಲೋ ಸರ್, ತಮ್ಮ ಹೆಸರು? ರವೀಂದ್ರ ಶೆಟ್ಟಿ ಅಂತ ಸರ್. ರವೀಂದ್ರ ಶೆಟ್ಟಿ ಅವರು ಎಲ್ಲಿಂದ ಫೋನ್ ಮಾಡ್ತೀರೋ ನೀವು? ನಾನು ಮಂಗಳೂರು ಮುಡಿಪು ಅಂತ ಹೇಳಿ. ರವೀಂದ್ರ ಶೆಟ್ಟಿ ಅವರೇ, ಏನಾಯ್ತು? ಧರ್ಮಸ್ಥಳ ಸಂಘ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಹಣ ತಗೊಂಡಿದ್ರಾ? ಏನಾದರೂ ಮೋಸ ಆಗಿದೆಯಾ? ಇದೊಂದು ಅವೇರ್ನೆಸ್ ಕಾರ್ಯಕ್ರಮ ಅಷ್ಟೇ, ಹೇಳಿ ಏನಾಯ್ತು? ನೋಡಿ ಸರ್, ಈಗ ಧರ್ಮಸ್ಥಳ ಸಂಘದಿಂದ SKDRP ಸಂಸ್ಥೆ, ಧರ್ಮಸ್ಥಳ SKDRP ಸಂಸ್ಥೆಯಿಂದ ಈಗ ಎಲ್ಲ ಕಡೆಯಲ್ಲಿ ಇವರು ಬಂದು ಮನೆಗೆ ಬಂದು ಟಾರ್ಚರ್ ಕೊಡುವುದರಿಂದ ಎಲ್ಲ ಕಡೆಯಲ್ಲಿ ಈಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಇವರ ಟಾರ್ಚರ್ ತಡಲಿಕ್ಕೆ ಆಗುದಿಲ್ಲ ಸರ್, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾರು? ಧರ್ಮಸ್ಥಳ SKDRP ಸಂಸ್ಥೆಯ ಸೇವಾ ಪ್ರತಿನಿಧಿ ಮತ್ತೆ ಸೂಪರ್ವೈಸರ್, ಯೋಜನಾಧಿಕಾರಿ ಇವರೆಲ್ಲ ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ. ಇವರೆಲ್ಲ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಯಾಕೆ? ಅಂದ್ರೆ ಇವರು ಬಂದು ಮನೆಗೆ ಬಂದು ಇವರು ಟಾರ್ಚರ್ ಕೊಡ್ತಾರೆ, ಮನೆ ಕಟ್ಟಲೇಬೇಕು, ಕಟ್ಟದಿದ್ರೆ ನೀವು ನಿಮ್ಮ ಮನೆ ಜಪ್ತಿ ಆಗ್ತದೆ, ಮತ್ತೆ ಇಲ್ಲದ್ರೆ ನಿಮ್ಗೆ ಹಣ ಕಟ್ಟಕ್ಕಾಗದೆ ಹಣ ತಕೊಂಡದ್ ಯಾಕೆ, ಮತ್ತೆ ನಿಮ್ಗೆ ಹಣ ಕಟ್ಟಕ್ಕಾಗುದಿಲ್ಲ ಅಂದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ, ನಾವು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೇವೆ. ಏನೋ ಹಣ ಕಟ್ಟಕ್ಕಾಗಿಲ್ಲ ಅಂದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಇವರೇ ಪ್ರಚೋದನೆ ಕೊಡ್ತಾ ಇದ್ದಾರಾ? ಹೌದು, ಇವರೇ ಕೊಡ್ತಾ ಇದ್ದಾರೆ ಸರ್. ಏನ್ ದಾಖಲೆ ಮೇಲೆ ಹೇಳ್ತೀವಿ, ಏನ್ ಸಾಕ್ಷಿ ಹೇಳ್ತೀರಾ ನೀವು? ಹತ್ರ ನಾವು ನೋಡಿ, ನಂದು ರೆಕಾರ್ಡಿಂಗ್ ಉಂಟು, ಎಷ್ಟೋ ವಿಡಿಯೋಗಳು ನನ್ನ ಹತ್ರ ಮಾತಾಡಿದ ರೆಕಾರ್ಡಿಂಗ್ ಅನ್ನೇ ನಾನು ಕಳ್ಸಿಕೊಟ್ಟಿದ್ದೇನೆ ಸರ್. ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ನೋಡಿ, ಸಂಚಾರಿ ಸ್ಟುಡಿಯೋದಲ್ಲಿ ಬರ್ತದೆ, ಫ್ರೆಂಡ್ ಸೆಕ್ಟರ್ ಅಲ್ಲಿ ಬರ್ತದೆ, ಧರ್ಮ ಇದರಲ್ಲಿ ಬರ್ತದೆ, ಇದರಲ್ಲಿ ಬರ್ತದೆ ಅಲ್ಲ ನೋಡಿ ಸರ್. ಈಗ ರವೀಂದ್ರ ಶೆಟ್ಟಿ ಅವರೇ ಹೇಳಿ ಸರ್. ಈಗ ನಾನು ಬೆಳಗ್ಗೆ ಯಾರೋ ಕಲೆಕ್ಷನ್ಗೆ ಬಂದು ಮನೆ ಹತ್ರ ಬಂದಿದ್ರಂತೆ, ಅವ್ರು ನಾನು ಕಾಲ್ ಮಾಡಿ ಕೊಟ್ಟರು. ಅವ್ರು ಯಾರೋ ಮಹಿಳೆಯರು ಕಲೆಕ್ಷನ್ ಮಾಡ್ತಿದ್ರಂತೆ ಧರ್ಮಸ್ಥಳ ಸಂಘದವರು. ಅವ್ರು ಹೇಳ್ತಾರೆ, ಸರ್ ನಾವು ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ, ಗ್ರೂಪ್ ಅಲ್ಲಿ ಕೊಟ್ಟಿರೋದು. ಅದರಿಂದ ಇಂಡಿವಿಜುವಲ್ ಆಗಿ ಕೊಟ್ಟಿದ್ರೆ ನಾವು ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾ ಇದ್ವಿ, ನಾವು ಗ್ರೂಪ್ ಅಲ್ಲಿ ಕೊಟ್ಟೋದು ನಾವ್ಯಾಕೆ ಬ್ಯಾಂಕ್ ಡೀಟೇಲ್ಸ್ ಕೊಡೋಣ ಅಂತ ಕೇಳ್ತಾ ಇದ್ರು. ಸರ್, ಈಗ ನಾನು ನಿಮ್ಮ ಹತ್ರ ಕೇಳೋದು ಪ್ರಶ್ನೆ, ಈಗ ಬ್ಯಾಂಕಿನಿಂದ SBI ಬ್ಯಾಂಕ್, ಕೆನರಾ ಬ್ಯಾಂಕ್, ಈಗ ಕೆನರಾ ಬ್ಯಾಂಕ್ ಅಲ್ಲಿ ನಾನೀಗ ಹೊಸ ಸಂಘ ಇದನ್ನು ಬಂದ್ ಮಾಡಿದವರು ಈಗ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ತಾ ಇದ್ದೇವೆ ಸರ್. ಅವರು ಕಲೆಕ್ಷನ್ಗೆ ಮನೆಗೆ ಯಾರು ಬರುವುದಿಲ್ಲ, ಬ್ಯಾಂಕಿನವರು ಬರುವುದಿಲ್ಲ. ಯಾಕಂದ್ರೆ ಮ್ಯಾನೇಜರ್ ಹೇಳ್ತಾ ಇದ್ರೆ ನಾವು ಮನೆಗೆ ಬರಲ್ಲ, ಹಣ ಒಂದು ತಿಂಗಳು ನಿಮ್ಗೆ ಒಂದು ಕಂತು ಕಟ್ಟಕ್ಕಾಗದಿದ್ರೆ ನೆಕ್ಸ್ಟ್ ಕಂತಿಗೆ ನಿಮ್ಗೆ ಅವಕಾಶ ಉಂಟು, ಅದು ಕೂಡ ಕಟ್ಟಕ್ಕಾಗದ್ರೆ ಇನ್ನೊಂದು ಕಂತಿಗೆ ಅವಕಾಶ ಉಂಟು. ನೋಡಿ, ಇವರು ಒಂದು ಕಂತಲ್ಲಿ 1 ರೂಪಾಯಿ ಡ್ಯೂ ಆದ್ರೆ ಇವರ ಮನೆ ಮುಂದೆ ಬರ್ತಾರೆ. ಇದು ಇಲ್ಲಿ ಯಾವ ಇದು ಸರಿನಾ ಸರ್, ನೀವು ಹೇಳಿ. ಅಲ್ಲ, ಇವ್ರು ತಗೋತಾ ಇರೋದು ತಿಂಗಳ ಬಡ್ಡಿನ, ವರ್ಷದ ಬಡ್ಡಿನ, ಇಲ್ಲ ವಾರದ ಬಡ್ಡಿನ? ಸರ್, ಇವರು ಹೇಳ್ತಾರೆ ನೋಡಿ, ಇವರು ನೋಡಿ ಕೇಳಬೇಕಾದ್ರೆ ಎಲ್ಲ ಇದರ ಕೇಳಿ, ಅವರು ಯಾವುದೇ ಕಾರಣಕ್ಕೆ ನಾವು ತಿಂಗಳಿಗೆ ಬಡ್ಡಿ ಹಾಕ್ತೇವೆ, ವಾರಕ್ಕೆ ಬಡ್ಡಿ ಹಾಕ್ತೇವೆ, ವರ್ಷಕ್ಕೆ ಹಾಕ್ತೇವೆ ಅಂತೇಳಿ ಇವರು ಹೇಳುವುದಿಲ್ಲ. ಇವರು ನಿಜವಾಗಿ ಹಾಕುವುದು ಇವರು ವಾರಕ್ಕೆ ಬಡ್ಡಿ. ಯಾಕಂದ್ರೆ ಅವರ ಪುಸ್ತಕದಲ್ಲೇ ಬರೆದಂದು ಅವರು ಕೊಡುವಂತ ತಿಂಗಳ ಸ್ಟೇಟ್ಮೆಂಟ್ ಅಲ್ಲಿ ಲೆಕ್ಕ ಉಂಟು. ನನ್ನ ಹತ್ರ ಉಂಟು, ಡಾಕ್ಯುಮೆಂಟ್ ಉಂಟು ಸರ್ ನನ್ನ ಹತ್ರ. ನಾನು ಕಳಿಸ್ಕೊಡ್ತೇನೆ, ನಿಮ್ಗೆ ಕಳಿಸ್ಕೊಡ್ತೇನೆ. ಖಂಡಿತ ಕಳಿಸ್ಕೊಡಿ. ಹಾಗೆ ಅವ್ರು ಹೇಳ್ತಾ ಇದ್ರು, ಇನ್ಶೂರೆನ್ಸು ಏನು ಭದ್ರತೆಯಿಂದ ಕಟ್ಟಿಸ್ಕೊಳ್ತಾರೆ, ಅದು ಸತ್ತ ಮೇಲೆ ಅವ್ರು ಬರುತ್ತೆ. ಇಲ್ಲ ಅಂತಂದ್ರೆ ಅದೇನೋ ಮಧ್ಯದಲ್ಲಿ ಯಾರಾದ್ರೂ ಸತ್ತು ಹೋಗ್ಬಿಟ್ರೆ, ಭದ್ರತಾ ಠೇವಣಿ ಅಂತ ಏನೋ ತಗೋತಾರಂತಲ್ಲ, ಯಾರು ಸತ್ತು ಹೋಗ್ಬಿಟ್ರೆ ಆ ನೆಕ್ಸ್ಟ್ ಅವರು ದುಡ್ಡು ಕಟ್ಟಿಸ್ಕೊಳ್ಳಲ್ವಂತೆ, ಅದು ಮನ್ನಾ ಆಗುತ್ತಂತೆ. ಯಾರು ಹೇಳಿದ್ರು ಸರ್ ನಿಮ್ಗೆ? ಎಷ್ಟು ಬೇಕು ನಿಮ್ಗೆ ಇದು? ಅವರು ಇನ್ಸೂರೆನ್ಸ್ ಸತ್ತ ಮೇಲೂ ಕೂಡ ಇನ್ಸೂರೆನ್ಸ್ ಹಣವನ್ನು ಕಟ್ಟುವುದು ನಿಮ್ಗೆ ಎಷ್ಟು ಬೇಕು ಸರ್? ವರ್ಷ ಗಟ್ಟಲೆ ಕಟ್ಟಿದ್ದುಂಟು ಸರ್, ನಮ್ಮ ಹತ್ರ ಉಂಟು ಡಾಕ್ಯುಮೆಂಟ್. ಹಾಗಾದ್ರೆ ಹಣ ಇಟ್ಕೊಂಡು ಓಕೆ. ಈಗ ನೀವು ಎಷ್ಟು ವರ್ಷದಿಂದ ನೀವು ಇಲ್ಲಿ ಹಣ ತಗೊಂಡಿದ್ರಿ? ಇವಾಗ ಹಣ ತಗೊಂಡಿದ್ದೀರಾ ಇಲ್ವಾ? ಮುಗಿತಾ ಕೆಲಸ ಅಥವಾ? ಸರ್, ನಾನು 18 ವರ್ಷ ಸಂಘದ, ನಾನೊಬ್ಬ ಫಲಾನುಭವಿ ಸಂಘದ ಸದಸ್ಯ. ಈಗ ನಾನು ಸಂಘವನ್ನು ಈಗ ಇದರಲ್ಲಿ ತೊಂದರೆ ಆಯ್ತು ಅಂತ ಹೇಳಿ ಅದಕ್ಕೋಸ್ಕರ ನಾವು ಬಿಟ್ಟು ಈಗ 2.5 ವರ್ಷ ಆಯ್ತು. 2.5 ವರ್ಷಕ್ಕಿಂತ ಮುಂಚೆ ಧರ್ಮಸ್ಥಳ ಸಂಘದಲ್ಲಿ ಇದೇ ತರ ಅನ್ಯಾಯ ಆಗಿದೆ ಅಂತ ಹೇಳಿ ನನಗೆ ಆದಂತ ಅನ್ಯಾಯಕ್ಕೋಸ್ಕರ ನಾನು ಸಂಘವನ್ನು ಬಿಟ್ಟು ಅವರ ಹತ್ರ ತೊಡೆ ತಟ್ಟಿ ನಾನು ಹೇಳಿದ್ದೇನೆ, ಇದನ್ನು ನನಗೆ ಏನು ಮಾಡ್ಲಿಕ್ಕೆ ಆಗ್ತದೆ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ನಾನು ಸೀದಾ ಹೋದು ಧರ್ಮಸ್ಥಳಕ್ಕೆ. ಸ್ಟಾರ್ಟಿಂಗ್ ಧರ್ಮಸ್ಥಳಕ್ಕೆ ಹೋಗಿ ದೇವರ ಹತ್ರ ನಾನು ಬೇಡ್ಕೊಂಡೆ, ಅಲ್ಲಿಂದ ಅಣ್ಣಪ್ಪ ಬೆಟ್ಟಕ್ಕೆ ಬಂದೆ. ಈ ಧರ್ಮಸ್ಥಳ ಸ್ವಸಹಾಯ ಸಂಘ ಒಳ್ಳೆದಿದ್ರೆ ಇದಕ್ಕೆ ಸಪೋರ್ಟ್ ಮಾಡುವಂತ ಶಕ್ತಿಯನ್ನು ನಮ್ಮ ದೇವರು
ಬೆಂಬಲಿಸಿ, ಹ್ಮ್ ಇಲ್ಲದಿದ್ರೆ ಇದರ ವಿರುದ್ಧ ನಿಲ್ಲುವಂತ ಶಕ್ತಿ ಕೊಡಿ ಅಂತ ಹೇಳಿದ್ದೇನೆ. ಓಕೆ. ಈಗ ನಾನು ಅದರ ವಿರುದ್ಧನೇ ನಿಲ್ಲಿಕ್ಕೆ ನನಗೆ ಶಕ್ತಿ ಕೊಡ್ತಾ ಇದ್ದಾರೆ ದೇವರು. ಓಕೆ, ಅಂದ್ರೆ ನೀವೇ ಫಲಾನುಭವಿ ಆಗಿದ್ರಿ, ಈಗ ಅದನ್ನೇ ಧಿಕ್ಕರಿಸಿ ಎಲ್ಲಾ ದುಡ್ಡನ್ನು ಕೂಡ ಮುಗಿಸಿ ಆಚೆ ಬಂದ್ಬಿಟ್ಟಿದ್ರೆ, ಕೈ ತೊಳ್ಕೊಂಡ್ಬಿಟ್ಟಿದ್ರೆ, ಬೇಡಪ್ಪ ಇದ್ರ ಸವಸ, ರಾಕ್ಷಸರ ಸವಸ ಅಂತ. ಹೌದು 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 ಸರ್. ಓಕೆ, ಈಗ ನೀವು ಏನಾದ್ರು ಲೆಕ್ಕ ಕೇಳಿದ್ರೆ ನಿಮ್ಗೂ ಲೆಕ್ಕ ಕೊಟ್ಟಿದ್ರ ಅವರು? ಇಲ್ಲ, ಈಗ ನನ್ನ ಲೆಕ್ಕ ಕೇಳೋದು ಬಿಡಿ ಸರ್. ಸಂಘದ ಸದಸ್ಯರು ಯಾರ್ದಾದ್ರೂ ಮನೆ ಮುಂದೆ ಬಂದ್ರೆ, ಆ ಮನೆ ಮುಂದೆ ಬಂದವರು ನನಗೆ ಕಾಲ್ ಮಾಡಿದ್ರೆ, ರವೀಂದ್ರ ಶೆಟ್ಟಿ ಅಂತ ಹೆಸರು ಕೇಳಿದ್ರೆ ಸಾಕ್ತಾರೆ, ಅಲ್ಲಿ ಫೋನ್ ಕಟ್. ಓಕೆ, ಆ ಮಟ್ಟಕ್ಕೆ ಅವ್ರಿಗೆ ಬೆದರಿಕೆ ಇಟ್ಬಿಟ್ಟಿದ್ದೀರಾ? ಹೌದು, ಅದು ಬೆದರಿಕೆ ಇರ್ಲಿಲ್ಲ ಸರ್, ನಾನು ಹೇಳಿದ್ದೀರಾ? ನೋಡಿ ಸರ್, ಒಂದು ಕಡೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೊಟ್ಟಿ ಅವರು ಸಾಧಾರಣ 15 ವರ್ಷದಿಂದ ಒಂದು ಹೆಣ್ಣು ಮಗಳಿಗೋಸ್ಕರ ಅವರು ನ್ಯಾಯ ಕೇಳ್ತಾ ಇದ್ದಾರೆ. ಅದೇ ಧರ್ಮಸ್ಥಳದಲ್ಲಿ 12 ವರ್ಷದಿಂದ ಆ ಸೌಜನ್ಯ ಎಂಬ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದ್ದಾರೆ. ಅದಕ್ಕೆ ಇಷ್ಟರ ತನಕ ಅದಕ್ಕೆ ನ್ಯಾಯ ಕೊಡ್ಲಿಲ್ಲ ಸರ್. ಅಲ್ಲಿಯ ಧರ್ಮಾಧಿಕಾರಿಯವರು. ಇಲ್ಲಿ ಸರ್, ಈಗ ಅದ್ರ ಬಗ್ಗೆ ಮಾತಾಡುವ. ಈಗ ಫೈನಾನ್ಸ್ ಸಂಸ್ಥೆ ಏನಿದೆ, ಇದರಿಂದ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಊರು ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳ್ತಾರೆ, ಅದು ನಿಜ? ಸತ್ಯ. ಎಷ್ಟು ಬೇಕು ಸರ್ ನಿಮ್ಗೆ ಡಾಕ್ಯುಮೆಂಟ್? ಅಲ್ಲ, ನಮಗೂ ಕೂಡ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ಆದ್ರೂ ನಾನು ನಿಮ್ಮನ್ನು ಕೇಳ್ಕೊಂಡೆ ಅಷ್ಟೇ. ಸರಿ ಸರಿ ಸರ್, ಇದರಲ್ಲಿ ಎಷ್ಟು % ಬಡ್ಡಿ ತಗೊಳ್ಳೋದು ಇವರು ಧರ್ಮಸ್ಥಳ ಸಂಘದವರು? ಧರ್ಮಸ್ಥಳ ಸಂಘದಲ್ಲಿ ಅವರು ನೋಡಿ, ಅವರು ತಿಂಗಳಿಗೆ ಸಾಧಾರಣ ಲೆಕ್ಕ ಮಾಡ್ಕೊಂಡು ಹೋದ್ರೆ ಸಾಧಾರಣ 50-56% ಹೋಗ್ತಾ ಇದೆ. ಅಪ್ಪ, ಅಂದ್ರೆ 1 ಲಕ್ಷ ನೀವೆಲ್ಲ ಲೋನ್ ತಗೊಂಡ್ರೆ 1.25 ಲಕ್ಷ ಕಟ್ಟಾಗ್ಬಿಡುತ್ತೆ, ಅಂದ್ರೆ ಕಟ್ಬೇಕಾಯ್ತದೆ ನೀವು ಎಕ್ಸ್ಟ್ರಾ. ಹೌದು, ಅಲ್ಲಿಗೆ 2.25 ಲಕ್ಷ ಎಲ್ಲ ಕಟ್ಬೇಕಿಲ್ಲ, 2 ಲಕ್ಷ ಕಟ್ಬೇಕಾಗತ್ತೆ. ಹೌದು ಹೌದು. ಓಕೆ, ಈಗ ನಿಮ್ಮ ಕಾರ್ಯಕ್ರಮ ಇದನ್ನ ನೋಡ್ತಾ ಅನೇಕ ಜನರು ನೋಡ್ತಾರೆ ಅಂತ ಇಟ್ಕೊಂಡಿದ್ದೀನಿ, ಇದನ್ನ ಪ್ರಸಾರ ಮಾಡಿದ ನಂತರ. ಈಗ ಅವ್ರಿಗೆಲ್ಲ ಏನು ಹೇಳ್ತೀರಾ ನೀವು? ನಾನಿರೋದು ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟುವುದಕ್ಕಿಂತ ಮುಂಚೆ ನೀವು ಒಂದು ಸಲ ಅವರ ಹತ್ರ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡಿ. ಧರ್ಮಸ್ಥಳ ಸ್ವಸಹಾಯ ಸಂಘದ SKDRDP ಸಂಸ್ಥೆಯ ಅಲ್ಲಿಂದ ಸಂಘದ ಪಾಸ್ ಪುಸ್ತಕ, ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್, ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ, PRK ಬಾಂಡ್ ವಿತ್ ರಿಸಿಪ್ಟ್, ಮತ್ತೆ ಮೈಕ್ರೋ ಬಜೆಟ್ ಅಂತ ಹಣ ಕಟ್ಕೊಂಡಿದ್ದಾರೆ, ಅದರ ಬಾಂಡ್ ಕೊಟ್ಟಿದ್ದಾರೆ, ಅವರ ಕೈಲಿ ಇಟ್ಕೊಂಡಿದ್ದಾರೆ. ಅದರ ವರ್ಷ ರಿನ್ಯೂವಲ್ ಮಾಡಿದಂತ ಅದರ ರಿಸಿಪ್ಟ್ ಕೊಡ್ಬೇಕು ಅವರು. ಇಷ್ಟು ಕೊಟ್ರೆ 24 ಗಂಟೆವರೆಗೆ ನಾನು ಹೇಳ್ತೇನೆ, ನೀವು ಹಣವನ್ನು ಕಟ್ಟಿಕೊಡಿ, ಇಲ್ಲಾಂದ್ರೆ 1 ರೂಪಾಯಿ ಹಣ ಕಟ್ಟೋದು ಬೇಡ. ನೇರ ಹೇಳ್ತೇನೆ ಸರ್. ಓಕೆ, ಸೊ ಇವಾಗ ಅವ್ರ ಮನೆ ಹತ್ರ ಬಂದು ಒಂದು ಇದು ಚೀಟಿಲಿ ಏನೋ ಬರ್ಕೊಡ್ತಾರಂತಲ್ಲ, ಚೀಟಿಲಿ ಬರ್ಕೊಟ್ಟಿದ್ದು ದುಡ್ಡಿಗೂ ಇವರು ಆಫೀಸ್ಗೆ ಹೋಗಿ ಬರ್ಕೊಳ್ಳೋ ದುಡ್ಡಿಗೂ ಟ್ಯಾಲಿ ಮಾಡಿದ್ರೆ ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಮ್ಮಿ ಇರುತ್ತೆ? ನಾವು ನಮ್ಮ ನಿರ್ಣಯ ಪುಸ್ತಕದಲ್ಲಿ ಬರೆದಂತಹ ಹಣ ಜಾಸ್ತಿ ಇರ್ತದೆ, ಅವರ ಇದರಲ್ಲಿ ಕಟ್ಟಿದ್ದು ಹಣ ಕಡಿಮೆ ಇರ್ತದೆ. ಅವರು ತಿಂಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೂ ಮತ್ತು ನಮ್ಮ ನಿರ್ಣಯ ಪುಸ್ತಕಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಸಂಬಂಧ ಇಲ್ಲ ಅಂದ್ರೆ ನೀವೇನ್ ದುಡ್ಡು ಕಟ್ತೀರಾ, ಸೊ ದುಡ್ಡು ಇಸ್ಕೋತಾರೆ, ಆದ್ರೆ ಅವ್ರು ಹೋಗಿ ಅವ್ರ ಆಫೀಸಲ್ಲಿ ಅವ್ರ ಬುಕ್ಕಲ್ಲಿ ಅವರು ಕಡಿಮೆ ಕಟ್ಟಿದ್ದಾರೆ ಅಂತ ಬರ್ಕೊಂಡ್ಬಿಡ್ತಾರೆ. ಹೌದೌದು ಹೌದು ಹೌದು. ಯಾಕೆ ಹಂಗೆ? ಇದನ್ನ ಯಾಕೆ ಲೆಕ್ಕ ಕೇಳ್ತಾ ಇಲ್ಲ ಜನ? ತುಂಬಾ ಜನ ಯಾಕೆ ಭಯ ಪಡ್ತಾ ಇದಾರೆ ಅಂತ? ಸರ್, ಲೆಕ್ಕ ಕೇಳಿದ್ರು ಕೂಡ ಲೆಕ್ಕ ಕೊಡ್ಬೇಕಲ್ಲ ಸರ್, ಕೊಡೋರು ಬೇಕಲ್ಲ ಸರ್ ಲೆಕ್ಕ. ಹಾಗಾದ್ರೆ ಲೆಕ್ಕ ಕೊಡೋರು ಕಟ್ಟಲ್ಲ ಅಂತ ಹೇಳಿದ್ರೆ ಆಯ್ತು ಅಲ್ಲ? ಇವರು ಹೇಳ್ತಾರೆ, ಇದು ಅಣ್ಣಪ್ಪನ ಹಣ, ಮಂಜುನಾಥನ ಹಣ, ನಿಮ್ಗೆ ಇದು ಬರ್ತದೆ, ನಿಮ್ಗೆ ಶಾಪ ಕೊಡ್ತಾರೆ, ನಿಮ್ಮ ಮಕ್ಕಳಿಗೆ ಇದು ರೋಗ ಬರ್ಬೋದು ಅಂತ ಹೇಳ್ತಾರೆ. ಅವಾಗ ಆ ಹೆದರಿಕೆಯಲ್ಲಿ ಹಣ ಕಟ್ತಾರೆ ಸರ್. ನೋಡಿ ಸರ್, ನಿಮ್ಗೊಂದು ಚಿಕ್ಕ ಒಂದು ಕ್ವಶನ್ ಆಗ್ತಾ ಇದ್ದೇನೆ ಸರ್. ಈಗ ದೇವರ ಹತ್ರ ನಾವು ಹಣ ಬೇಡಬೇಕಾ, ನಮ್ಮ ಹತ್ರ ದೇವರ ಹಣ ಬೇಡಬೇಕಾ ಸರ್? ದೇವರ ಹತ್ರ ನಾವು ಕೇಳಬೇಕು, ಸರಿ ಅಲ್ವಾ? ದೇವರಿಗೆ ಹಣದ ಅವಶ್ಯಕತೆ ಇಲ್ಲ. ಇಲ್ಲಲ್ಲ? ಹಾಗಾದ್ರೆ ದೇವರು ನೋಡಿ, ನಾವು ದೇವರಿಗೆ ಉಂಡಿಗೆ ಹಣ ಹಾಕ್ತೇವೆ. ಈ ಉಂಡಿಗೆ ಹಣ ಹಾಕುವುದು ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ, ಆದ್ರೆ ಯಾವುದೇ ಎಲ್ಲ ಧರ್ಮದಲ್ಲಿ ಇದೆ, ಹಿಂದೂ ಧರ್ಮ, ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮ ಎಲ್ಲ, ಆಯಾಯ ಧರ್ಮದಲ್ಲಿ ಆಯಾದ ಧರ್ಮವನ್ನು ಮೇಲೆತ್ತಲಿಕ್ಕೋಸ್ಕರ ನಾವು ಉಂಡಿಗೆ ಹಣ ಹಾಕ್ತಾ ಇದ್ದೇವೆ ಅಲ್ವಾ ಸರ್? ಹೌದು. ಈಗ ನೋಡಿ, ಈ ನಾವು ಕೊಟ್ಟಂತ ನಾವು ಉಂಡಿಗೆ ಹಾಕಿದ ಹಣವನ್ನು ನಿಜವಾಗಿ ಅವರು ದಾನ ಧರ್ಮ ಮಾಡಬೇಕಿತ್ತು. ಇವರು ಬಡ್ಡಿಗೆ ಬಿಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ಇದರಲ್ಲಿ ಯಾರಿಗೆ ಶಾಪ ಬರ್ತದೆ ಅಂತ ಹೇಳಿದ್ರೆ ದೇವರ ಹೆಸರಲ್ಲಿ ತಂದೆ ಸರ್. ಇದು ಶಾಪ ನಿಜವಾಗಿ ಅವರಿಗೆ ಬರ್ತದೆ. ಎರಡನೇದಾಗಿ ಯಾರು ಅದಕ್ಕೆ ಬಡ್ಡಿ ಕಟ್ತಾರ ಅವರಿಗೆ ಶಾಪ.
ಬಡ್ಡಿ ಕಟ್ಟಿದ್ರೆ ಸಾಪ, ಬಡ್ಡಿ ಕಟ್ಟದಿದ್ರೆ ಯಾರಿಗೆ ಸಾಪ ಇಲ್ಲ ಸರ್ ಇದು. ಓಕೆ. ಸೊ ಅಂದ್ರೆ ನಿಮ್ಮ ಅರ್ಥ ಏನಂದ್ರೆ ಅವ್ರ ಹತ್ರ ಸಾಲ ಇಸ್ಕೊಂಡಿದ್ದಾರೆ, ಕಷ್ಟ ಅಂದಾಗ ಸಾಲ ಕೊಟ್ಟಿದ್ದಾರೆ, ಆದ್ರೆ ಸಾಲ ಮತ್ತೆ ಬಡ್ಡಿ ಕೊಡಬೇಕು, ಆದ್ರೆ ಆ ಬಡ್ಡಿ ಮತ್ತೆ ಸಾಲಕ್ಕೆ ಲೆಕ್ಕ ಇಟ್ಕೊಂಡು ಕೊಡಿ, ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ನೀವು ಬಡ್ಡಿ ಕಟ್ಟಕ್ಕೆ ಹೋಗ್ಬೇಡಿ, ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ ಅಂತ ನೀವು ಹೇಳ್ತೀರಿ. ನಿಜ ನಿಜ ನೇರ ಸತ್ಯ. ಓಕೆ. ಈಗ ಅದಕ್ಕೆ ಸಾಪ ನೋಡಿದ್ದಾರೆ, ಅದಕ್ಕೆ ಎಲ್ಲಿಯಾದ್ರೂ ಸಾಪ ಬರುವುದಾದ್ರೆ ಅದು ನನಗೆ ಬರಲಿ. ರವೀಂದ್ರ ಶೆಟ್ಟಿ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ದೇವರು ಆ ನಿಜವಾಗಿ ಅಷ್ಟು ಇದಿದ್ರೆ ಅದು ಎಷ್ಟು ಜನರೆಲ್ಲ ಹಣ ಕಟ್ಟೋದಿಲ್ಲಲ್ಲ, ಅದರ ಸಾಪ ನನಗೆ ಬರ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಮಂಜುನಾಥ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ ಅಥವಾ ಮಂಜುನಾಥ ಬಡ್ಡಿ ಬಿಟ್ಕೊಂಡು ಕಾಲ ಕಳೀತಾ ಇಲ್ಲ ದೇವರು. ಓಕೆನಾ? ನೀವು ಹೇಳಿದಾಗೆ ದೇವರು ನಮಗೆ ಕೊಡಬೇಕು, ನಾವು ದೇವರು ಕೊಡೋದಲ್ಲ. ದೇವ್ರು ನಮಗೆ ಕೊಟ್ಬಿಟ್ಟು ಬಡ್ಡಿ ವಸೂಲಿ ಮಾಡ್ತಾನ? ಹೌದು. ಈಗ ಸೆಂಟಿಮೆಂಟ್ ಎಲ್ಲ ಬಿಡಿ ಸರ್, ಪಾಪ ಮುಗ್ಧ ಜನರು ಹಳ್ಳಿಗಳ ಕಡೆ ಇರ್ತಾರೆ, ಏನೋ ನಂಬಿಡ್ತಾರೆ. ಈಗ ಒಂದ್ ಹೇಳಿ ಸರ್, ಜನ ಏನ್ ಕೇಳ್ಬೇಕು? ಮನೆ ಹತ್ರ ಬಂದಂತ ಈ ಕಲೆಕ್ಟರ್ ಬರ್ತಾರಲ್ಲ ಈ ದುಡ್ಡು ಇಸ್ಕೊಳಕ್ಕೆ, ಕೆಲವರೆಲ್ಲ ರೌಡಿಸಮ್ ಮಾಡ್ಕೊಂಡೆಲ್ಲ ಬರ್ತಾರಲ್ಲ, ಅವ್ರಿಗೆ ಏನ್ ಕೇಳ್ಬೇಕು? ಮನೆ ಹತ್ರ ಬಂದ್ರೆ ಫಸ್ಟ್ ಆಫ್ ಆಲ್ ಆಗಿ ಕೇಳೋದು ಒಂದು ಬ್ಯಾಂಕಿನ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ, ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್, ಸಂಘ ಮತ್ತೆ ನಾವು ಕಟ್ಟಿದಂತ ಉಳಿತಾಯದ ಪಾಸ್ ಪುಸ್ತಕ, ಅದು ಯಾವ ಅಕೌಂಟ್ ಅಲ್ಲಿ ಡೆಪಾಸಿಟ್ ಇಟ್ಟಿದಾರ ಅದು ನಮ್ಗೆ ಬೇಕು. ಮತ್ತೆ ಅದಕ್ಕೆ ಬಡ್ಡಿ ಕೂಡ ಕೊಡ್ಬೇಕು. ಯಾಕಂದ್ರೆ ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾ ಇದ್ದಾರೆ 7 ವರ್ಷ ನಾವು ಉಳಿತಾಯ ಹಣ ಕಟ್ಟಿದ್ರೆ ನಾವು ಎಷ್ಟು ಉಳಿತಾಯ ಕಟ್ಟಿರ್ತೇವೆ 7 ವರ್ಷಕ್ಕೆ ಅದರ ಸರಿ ಡಬಲ್ ಹಣ ನಮ್ಗೆ ಕೊಡ್ಬೇಕು. ಇದು ಬ್ಯಾಂಕಿನ ನಿಯಮ, ಇದು RBI ನಿಯಮ. ಅದು ಇವರು ಕೊಡೋದಿಲ್ಲ ಅದನ್ನು. ಓಕೆ. ಅವರು ಸಾಲ ಕೊಡೋದಕ್ಕಿಂತ ಬ್ಯಾಂಕ್ ಅಲ್ಲಿ ಬಾಂಡ್ ಇಟ್ಕೋತಾರಂತೆ, ಇನ್ಶೂರೆನ್ಸ್ ಬಾಂಡ್ ಇಟ್ಕೋತಾರಂತೆ. ಆ ಇನ್ಶೂರೆನ್ಸ್ ಬಾಂಡ್ಗೆ ಬಡ್ಡಿ ಯಾಕೆ ಕಟ್ಟಿಸ್ಕೋತೀರಾ ಅಂತ ಕೇಳಿದ್ರೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವ್ರು ಇನ್ಶೂರೆನ್ಸ್ ಕಟ್ಟೋದಪ್ಪ, ಒಂದೇ ಸಲ ಕಟ್ಬಿಟ್ರೆ ನಾವು ಬಡ್ಡಿ ಕಟ್ಟಿಸ್ಕೊಳ್ಳಲ್ಲ, ಇನ್ಸ್ಟಾಲ್ಮೆಂಟ್ ಕಟ್ಟೋದ್ರಿಂದ ನಾವು ಬಾಂಡ್ಗೆ ಬಡ್ಡಿ ಕಟ್ಟಿಸ್ಕೋತೀವಿ ಅಂತ ಹೇಳ್ತಾ ಇರೋದು. ಸರಿ ಸರಿ. ಈಗ ನೋಡಿ RBI ಗೈಡ್ಲೈನ್ಸ್ ಪ್ರಕಾರ ನಿಜವಾಗಿ ಇನ್ಶೂರೆನ್ಸ್ ನಿಮ್ಗೆ ತಿಂಗಳಿಗೊಮ್ಮೆ ಕಟ್ಬಹುದು ಸರ್. ಹೌದು. 3 ತಿಂಗಳಿಗೊಮ್ಮೆ ಕಟ್ಬಹುದು, 6 ತಿಂಗಳಿಗೊಮ್ಮೆ ಕಟ್ಬಹುದು, ಹೌದು, ವರ್ಷಕ್ಕೊಮ್ಮೆ ಕಟ್ಬಹುದು. ಆದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೆ ಬಡ್ಡಿ ಕಟ್ಲಿಕ್ಕಿಲ್ಲ. ಇವರು ಯಾಕೆ ಬಡ್ಡಿ ತಗೊಳ್ಳೋದಾಗಾದ್ರೆ? ಅದ್ರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಸ್ಕೊತಾ ಇದ್ರಂತಲ್ಲ, ಅದಕ್ಕೆ ಬಡ್ಡಿ ಹಾಕ್ತಾ ಇದೀವಿ ಅಂತ ಹೇಳ್ತಾರೆ ಅವರು. ಸರ್ ಯಾಕೆ ಸರ್ ಅದನ್ನೇ ಇನ್ಸ್ಟಾಲ್ಮೆಂಟ್ ಯಾಕೆ ಅದಕ್ಕೆ ಡೈರೆಕ್ಟ್ ನಮ್ಮ ಹತ್ರ 1 ತಿಂಗಳಿಗೊಮ್ಮೆ ಅದ್ರ ಬಡ್ಡಿ ಇದನ್ನು ಕೊಡ್ಲಿ ಅಲ್ವಾ? ಇನ್ಶೂರೆನ್ಸ್ ಇದು ಮಾಡ್ಬೋದಲ್ಲ, ಕಟ್ಟಿಸ್ಬೋದಲ್ಲ. ಓಕೆ. ಈಗ ರವೀಂದ್ರ ಶೆಟ್ಟಿ ಅವರೇ, ಈಗ ನಿಮ್ಮ ಹತ್ರ ತುಂಬಾ ಇನ್ಫಾರ್ಮೇಶನ್ ಇದೆ, ಮತ್ತೆ ನೀವು ಟೈಮ್ ಆದಾಗ ಕಾಲ್ ಮಾಡಿ ಮಾತಾಡುವ. ಈಗ ಕೊನೆಯದಾಗಿ ನಿಮ್ಮ ಮುಂದೆ ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ, ನೀವು ಹಣ ಇಸ್ಕೊಂಡಿರೋದು ತಪ್ಪಲ್ಲ, ನಿಜ. ಕಷ್ಟ ಇದೆ, ಹಣ ಕೊಟ್ಟಿದ್ರೆ ಅದು ತಪ್ಪಲ್ಲ. ಆದ್ರೆ ಕಷ್ಟ ಇದೆ, ಹಣ ತಗೊಂಡಿದ್ರೆ ಅಂತಂದ್ಬಿಟ್ಟು ನಿಮ್ಮ ಕತ್ತು ಕುಯ್ಯುವಂತ ಕೆಲಸವನ್ನ ಅವ್ರು ಮಾಡಬಾರ್ದು. ನೀವು ಇದುವರೆಗೆ ಕಟ್ಟುತ್ತಾ ಇರುವಂತ ದುಡ್ಡಿಗೆ ಬಡ್ಡಿ ಎಷ್ಟು ಅಂತ ಅಲ್ಲಿ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಕೇಳೋವರೆಗೂ ಕೂಡ ದುಡ್ಡು ಕಟ್ಟಬೇಡಿ ಅಂತ ನೀವು ಕೂಡ ಹೇಳ್ತಾ ಇರೋದು ಅಲ್ವಾ? ನೇರ ಇದೆ ಪಕ್ಕ. ನಾವು ಇದುವರೆಗೂ ಅವ್ರು ಏನೇನು ಕಟ್ಕೊಂಡು ಬಂದಿದ್ದಾರೆ ಎಲ್ಲದಕ್ಕೂ ಕೂಡ ಲೆಕ್ಕ ತಂದಿಟ್ಟು ಮನೆ ಹತ್ರ ತಂದಿಟ್ರೆ ಸೊ ಮುಂದೆ ಕಟ್ಕೊಂಡು ಹೋಗ್ಬೋದು, ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಉಳ್ಕೊಂಡು ಅದು ಕಟ್ಕೊಂಡು ಹೋಗ್ಬೋದು. ಅವ್ರು ಹೇಳ್ತಿದ್ರೆ ನೀವು ಇಲ್ಲ, ನೀವು ಆಫೀಸ್ಗೆ ಬನ್ನಿ, ನಾನಿಲ್ಲ ತರಲ್ಲ, ನೀವು ಆಫೀಸ್ಗೆ ಬರ ಮತ್ತೆ ಜೋರ್ ಮಾಡ್ತಾ ಇದಾರಂತೆ, ರೌಡಿಸಮ್ ಮಾಡ್ತಾ ಇದಾರಂತೆ. ಆಫೀಸ್ಗೆ ಹೋಗ್ಬಿಟ್ರೆ ಮನೆ ಹತ್ರ ತಂದು ಕೊಡ್ಬೇಕು ಅವರು. ಇಲ್ಲಿ ಕೇಳಿ ಸರ್, ಈ ಸೇವಾ ಪ್ರತಿನಿಧಿ ಅಂದ್ರೆ ಅದರ ಅರ್ಥ ಏನು? ಸೇವೆ ಮಾಡ್ಲಿಕ್ಕೆ ಇರುವಂತದ್ದು. ದುಡ್ಡು ಕಟ್ಟಿಸ್ಕೊಳಕ್ಕೆ ಹೆಂಗೆ ಮನೆ ಹತ್ರ ಬರ್ತಾರೆ, ಹಾಗೆ ಅವ್ರು ಬೇಕಾದ ದಾಖಲೆಗಳ ತಗೊಂಡು ಅವ್ರ ಮನೆ ಹತ್ರ ಬಂದು ಕೊಟ್ಬಿಟ್ಟು ಹೋಗ್ಬೇಕು. ಯಾಕೆ ಆಫೀಸ್ ಬರಕ್ಕೆ ಹೇಳ್ತಾರೆ? ಅದನ್ನೇ ನಾನು ಕೇಳೋ ಪ್ರಶ್ನೆ ಇರ್ತದೆ. ಓಕೆ. ಆಫೀಸ್ಗೆ ಹೋದ್ರೆ ಏನಾದ್ರು ಕೊಡ್ತಾರ ಅವರು? ಕೊಡೋದೇ ಇಲ್ವಲ್ಲ. ಇಲ್ಲ, ಆಫೀಸ್ಗೆ ಹೋದ್ರೆ ಏನಂತ ಹೇಳ್ತಾರೆ ನೋಡಿ, ಒಬ್ಬ ಸದಸ್ಯ ಆಫೀಸ್ಗೆ ಹೋದ್ರೆ ಅಲ್ಲಿ 10-20 ಜನ ಸಂಘ ಇವರು ಇರ್ತಾರೆ. ಯಾರು? SKDRD ಸಂಸ್ಥೆಯ ವರ್ಕರ್ಸ್ ಅವರು. ಅವ್ರು ಏನ್ ಮಾಡ್ತಾರೆ, ಎಲ್ಲರೂ ಕೂತ್ಕೊಂಡು ಅವನಿಗೆ ಮಂಜುನಾಥ ದೇವರ ಹಾಗೆ, ಅಣ್ಣಪ್ಪ ಸ್ವಾಮಿಗೆ, ಇವರು ನಮ್ಮ ಪೂಜ್ಯರಾಗಿ ಅವ್ರು ಇಷ್ಟು ಹಣ ಕೊಟ್ಟಿದ್ದಾರೆ, ಅವ್ರು ಇಷ್ಟು ಇದು ಮಾಡಿದ್ದಾರೆ, ಬಡವರಿಗೆ ದಾನ ಮಾಡಿದ್ದಾರೆ, ಇದನ್ನೇ ಅಲ್ಲಿ ರೆಕಾರ್ಡಿಂಗ್ ಇವನಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಅವಾಗ ಏನಾಗ್ತದೆ, ಇವರು ಅಲ್ಲಿಂದ ಬದಲಾಗ್ತಾರೆ. ಓಕೆ. ಈಗ ಕೊನೆಯದಾಗಿ ನೀವು ಹೇಳೋದಿಷ್ಟೇ, ಲೆಕ್ಕ ತಂದು ಮನೆ ಹತ್ರ ಕೊಡೋವರು ಕೂಡ ಯಾವುದೇ ರೀತಿಯಾದ ದುಡ್ಡು ಬಡ್ಡಿ ಎಲ್ಲ ಕಟ್ಬೇಡಿ ಅಂತ ನೀವು ಹೇಳ್ತೀರಿ. ಅದನ್ನ ಹೇಳ್ತೇನೆ ನಾನು. ಇತ್ತೀಚೆಗೆ ಸುಗ್ರೀವಾಜ್ಞೆಗೆ ಬರ್ತಾ ಇತ್ತು ಆಕ್ಚುಲಿ. ಯಾಕೋ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ಏನ್ ಕಾರಣ ಇರ್ಬೋದು ಅದಕ್ಕೆ? ಕಾರಣ ಅಂದ್ರೆ ಇವರು ಅನಿಲ್ ಇದ್ದಾರಲ್ಲ, ಇದರ CO SKDRD CO ಹೋಗಿ ಅಲ್ಲಿ 3 ದಿನ ಅಲ್ಲಿ ಕೂತ್ಕೊಂಡಿದ್ರು. ಎಲ್ಲಿ? ಸುಗ್ರೀವಾಜ್ಞೆ ಇವರು ರಾಜ್ಯಪಾಲರ ಅಲ್ಲಿ ಅವರ ಕಾಂಟ್ಯಾಕ್ಟ್ ಅಲ್ಲಿ ಕೂತ್ಕೊಂಡು ಅವರು ಕೆಲವು ಪ್ರಶ್ನೆ ಹಾಕಿದ್ದಾರೆ. ಯಾಕಂದ್ರೆ ನೀವು ಈಗ ಇದನ್ನು ಮಾಡಿದ್ರೆ ನಮ್ಗೆ ಮುಂದಿನ ಇದಕ್ಕೆ ತೊಂದರೆ ಆಗ್ತದೆ. ಯಾಕಂದ್ರೆ ಅವರು ಬಿಜೆಪಿ ರಾಜ್ಯಪಾಲರು ಬಿಜೆಪಿ ಅವರು ಮಾಡಿದ್ದು ರಾಜ್ಯಪಾಲರನ್ನು. ಹೌದು. ಸುಗ್ರೀವಾಜ್ಞೆ ಮಾಡಿದ್ದು ಕಾಂಗ್ರೆಸ್ಸಿನವರು.
ನೋಡಿ ಸಿದ್ದರಾಮಯ್ಯನವರು ಬಡವರ ಪರ ಧ್ವನಿ ಎತ್ತುವಂತ ಮನುಷ್ಯ ಅವರು. ಹ್ಮ್ ನೇರ ದಿಟ್ಟ, ನಾನು ನೇರ ಹೇಳ್ತೇನೆ, ನೇರ ದಿಟ್ಟ ನಿರಂತರ ಯಾವತ್ತೂ ಇದ್ದರು ಒಳ್ಳೆ ಕೆಲಸನೇ ಮಾಡ್ತಾರೆ ಅವರು. Okay. ಬಡವರಿಗೆ ಯಾವತ್ತು ಅನ್ಯಾಯ ಆಗೋಗೆ ಅವ್ರು ಮಾಡೋದಿಲ್ಲ. ಇವತ್ತು ನೋಡಿ ಎಷ್ಟೋ ಇದಾಗಿದೆ, ಅದಕ್ಕೋಸ್ಕರ ಅವರು ಕೂಡ ಒಂದು ಸುಗ್ರೀವಾಜ್ಞೆ ಮಾಡಿ ಕಲಿಸ್ಕೊಡ್ತೇನೆ ಅಂತ ಹೇಳಿ ಜನರಿಗೆ ಬಡವರ ಪರವಾಗಿ ನಿಂತಿದ್ದಾರೆ. ಅವರಿಗೆ ಅವರು ಕೊಟ್ಟಂತ ಇದಕ್ಕೆ ಅವರು ಅಲ್ಲಿಂದ ಸ್ಪಂದಿಸಬೇಕಿತ್ತು. ಅದನ್ನು ಬಿಟ್ಟು ಇವರು ಆಗುದಿಲ್ಲ ಅಂತ ವಾಪಸ್ ಕಲಿಸ್ಕೊಟ್ಟಿದ್ದಾರೆ. ಅಲ್ಲ, ಇದು ಇವರ ಪ್ರೆಷರಿಂದಾಗಿ ಆದ್ದು ಸರ್. ಓಕೆ, ಅಂದ್ರೆ ವೀರೇಂದ್ರ ಹೆಗಡೆ ಅವರು ಅಷ್ಟೊಂದು ಸಿಕ್ಕಾಬಿಟ್ಟೆ ದುಡ್ಡಿದೆ, ಅವ್ರು ಇಡೀ ಗವರ್ನಮೆಂಟ್ ಅನ್ನ ಆಟ ಆಡಿಸ್ತಾರೆ, ಕೇಂದ್ರ ಸರ್ಕಾರನೇ ಆಟ ಆಡಿಸ್ಬಿಡ್ತಾರೆ. ಸರ್ ಇಡೀ ಇದು ಭಾರತ ದೇಶವನ್ನೇ ಖರೀದಿಸುವ ಅಷ್ಟು ಸಾಮರ್ಥ್ಯ ಅವರ ಹತ್ರ ಉಂಟು. ಸರ್, ಒಂದು ಜನಗಳು ಏನೋ ನೋವನ್ನ ತಿಂತಾ ಇದ್ದಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಡ ನನ್ನ ಹತ್ರ ಕೂಡ ಮಾತಾಡ್ತಿದ್ದಾರೆ. ಅವರು ಬದುಕೋಕೆ ಧೈರ್ಯ ತೋರಿಸ್ಬೇಕು ಹೊರತು ಆತ್ಮಹತ್ಯೆಗೆ ಧೈರ್ಯ ತೋರಿಸ್ಬಾರ್ದು. ಆದ್ರೆ ಎಷ್ಟೋ ಜನ ಆತ್ಮಹತ್ಯೆಗೆ ಮಾಡುವಂತ ಧೈರ್ಯವನ್ನ ಬದುಕೋಕೆ ಮಾಡ್ತಾ ಇಲ್ಲ. ಇಷ್ಟೊಂದು ಟಾರ್ಚರ್ ಆದ್ರೂ ಕೂಡ ಸಿದ್ದರಾಮಯ್ಯನವರು ಜನಪರ ಕಾಳಜಿ ಇರುವಂತಹ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಮುಂದಾದ್ರು. ಓಕೆನಾ, ಕಾನೂನು ತರೋದಕ್ಕೆ ಮುಂದಾದ್ರು. ಆದ್ರೆ ಅದನ್ನ ರಾಜ್ಯಪಾಲರು ಧಿಕ್ಕರಿಸಿದ್ರು ಅಂತಂದ್ರೆ ಎಷ್ಟು ಬೇಕಾದ್ರೂ ಹಣ ಬೀಳ್ಲಿ ಅಂತನಾ ಇದು ಅರ್ಥ? ಏನೋ ಬೀಳ್ಲಿ, ಅವ್ರಿಗೆ ನಿಜವಾಗಿ ಇಲ್ಲಿ ಇದು ಬೇಕಾದ್ದಲ್ಲ. ಯಾಕಂದ್ರೆ ಜನರು ಬೇಕಾಗಿಲ್ಲ, ಅಲ್ಲಿ ದೊಡ್ಡ ಶ್ರೀಮಂತರು ಅವರನ್ನು ಅಧಿಕಾರ ಮತ್ತು ಅವರನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಾರೆ, ಬಿಟ್ರೆ ಬಡವರ ಪರವಾಗಿ ಯಾರು ಕೂಡ ಇಲ್ಲ ಸರ್. ಎಸ್, ಓಕೆ. ಈ ಕೊನೆದ ಒಂದು ಪ್ರಶ್ನೆ ಕೇಳ್ತೀನಿ, ಇದು RBI ಅಂಡರ್ ಅಲ್ಲಿ ಬರುತ್ತಾ ಧರ್ಮಸ್ಥಳ ಸಂಘ? ಇಲ್ಲ ಸರ್, RBI ಇದರಲ್ಲಿ ಇಲ್ಲ. ಯಾಕಂದ್ರೆ RBI ಗೆ ಕಂಪ್ಲೇಂಟ್ ನಾವು ಕೊಟ್ಟಿದ್ದೇವೆ, ಅಲ್ಲಿಂದ ನಂಗೆ ಡಾಕ್ಯುಮೆಂಟ್ ಬಂದಿದೆ. ಧರ್ಮಸ್ಥಳ SKDRP ಸಂಸ್ಥೆಗೆ ಮತ್ತು ಇದಕ್ಕೆ RBI ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸರ್, ನಮ್ಗೆ ಕಳ್ಸಿಕೊಟ್ಟಿದ್ದೇನೆ ನಾನು. ಓಕೆ ಸರ್, ಈಗ ಮತ್ತೊಂದು ಕೊನೆಯದಾಗಿ, ಸೊ ಅವರು ದುಡ್ಡು ಕೇಳೋದಕ್ಕೆ ಬಂದ್ರೆ ಅವರು ಇಂಡಿವಿಜುವಲ್ ಆಗಿ ಅಕೌಂಟ್ ಮಾಡಿಸಿಲ್ಲ, ಗ್ರೂಪ್ ಅಲ್ಲಿ ಅಕೌಂಟ್ ಮಾಡಿರೋದು, ಅದರಿಂದ ನಿಮ್ಗೆ ಅಕೌಂಟ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅವ್ರಿಗೆ ಏನ್ ಹೇಳ್ತೀರಾ, ಅದಕ್ಕೇನ್ ಹೇಳ್ತೀರಾ? ಅಲ್ಲ, ಅಕೌಂಟ್ ಕೊಡ್ಲಿಕ್ಕೆ ಆಗದಿದ್ರೆ ಅವ್ರು ಮತ್ತೆ ಮನೆಗೆ ಬೇಕಾ ಬರೋದು? ಅದನ್ನು ಕೊಡದೆ ಕಟ್ಟುವುದು ಅವಶ್ಯಕತೆ ಇಲ್ಲ. ಬಲಾತ್ಕಾರ ಜಬರ್ದಸ್ತ್ ಯಾರನ್ನು ಕೂಡ ಮಾಡಬಾರ್ದು ಸರ್, ಬಡವರನ್ನು ಬದುಕಿಗೆ ಬಿಡ್ಲಿ ಅಲ್ವಾ ಸರ್? ಹೌದು. ಎಸ್, ರವೀಂದ್ರ ಶೆಟ್ಟಿ ಅವರೇ, ಖಂಡಿತವಾಗ್ಲೂ ಈ ಕಾರ್ಯಕ್ರಮನ ಆಲ್ಮೋಸ್ಟ್ ನೀವೆಲ್ಲ ನೋಡ್ತಾ ಇದ್ರೆ ಅಂತ ಅನ್ಕೊಳ್ತೀನಿ. ಪ್ರತಿನಿತ್ಯನೂ ಕೂಡ ಅವೇರ್ನೆಸ್ ಕಾರ್ಯಕ್ರಮ ಬರ್ತಿರುತ್ತೆ. ಓಕೆನಾ? ನಾನು ಯಾರನ್ನು ಪ್ರಚೋದನೆ ಮಾಡ್ತಿಲ್ಲ, ಯಾರ್ದು ತಪ್ಪು ಸರಿ ಅಂತ ಕೂಡ ಹೇಳ್ತಿಲ್ಲ. ಆದ್ರೆ ಜನಗಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ, ಅದನ್ನ ನೇರವಾಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ ನಾನು. ಸತ್ಯ ಬೇಕಾಗಿರೋದೇ ಇದು. ಸರಿ ಸರ್, ನೀವು ಇದೇ ತರ ಮುಂದುವರಿದ್ರೆ ನಿಮ್ಗೆ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನೀವು ಯಾವತ್ತೂ ಕೂಡ ಬಡವರ ಪರವಾಗಿ, ಇಲ್ಲಿ ಯಾವ ಸತ್ಯ ಧರ್ಮದ ಪರವಾಗಿ ನೀವು ಧ್ವನಿಯನ್ನು ಎತ್ಕೊಂಡು ಹೋಗಿ ಸರ್. ನಿಮ್ಮ ಪರ ನಾವು ಇಡೀ ಸೌಜನ್ಯ ಹೋರಾಟಗಾರರು ನಿಮ್ಮೊಟ್ಟಿಗಿದ್ದಾರೆ ಸರ್. ರವೀಂದ್ರ ಶೆಟ್ಟಿ ಅವರೇ, ಇದುವರೆಗೆ ನಾನು ನನ್ನ ಹತ್ರ ಬಂದಂತ ಎಷ್ಟೋ ಭ್ರಷ್ಟಾಚಾರದ ದಾಖಲೆಗಳನ್ನ ಯಾರ ಹತ್ರನೂ ಕೂಡ ತಗೊಂಡೋಗಿ ಕೂತ್ಕೊಂಡು ರಿಯಾಕ್ಷನ್ ಕೇಳಿದವನ್ನೆಲ್ಲ ನೇರವಾಗಿ ಟೆಲಿಕಾಸ್ಟ್ ಮಾಡಿದವ ನಾನು. ಇದೇ ಮೂಡ ಕೇಸನ್ನು ಕೂಡ ವೆರಿ ಫಸ್ಟ್ ಸುದ್ದಿ ಮಾಡಿದವ್ ನಾನೇ. ಮೂಡ ಕೇಸ್ ಏನ್ ಸಿದ್ದರಾಮಯ್ಯ ಕೇಸ್ ಬರ್ತಾ ಇದೆ, ವೆರಿ ಫಸ್ಟ್ ಸುದ್ದಿ ಮಾಡಿದವನು ನಾನೇ. ಎಷ್ಟೋ ಜನಗಳ ಸಸ್ಪೆಂಡ್ ಮಾಡಿಸಿದ್ದೀನಿ, ಅದಿನ್ನೂ ನಮ್ಮ ರೈಟ್ ನ್ಯೂಸ್ ಅಲ್ಲಿ ಇದೆ. ನಾನು ಯಾವ ಅಧಿಕಾರಿಗಳ ಹತ್ರ ಹೋಗಿ ಮಸ್ಕ ಹೊಡೆಯಲ್ಲ, ಯಾವ ರಾಜಕಾರಣಿಗಳ ಆಫೀಸ್ಗೆ ಹೋಗ್ಬಿಟ್ಟು ಟೀ ಕಾಫಿ ಕುಡ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಬರೋನಲ್ಲ ನಾವು ರೈಟ್ ನ್ಯೂಸ್, ಅದೆಲ್ಲ ಸ್ಪೆಷಲ್ ಆಗಿ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಬಡವರ ಪರವಾಗಿರುವ ಅವರು ಕಷ್ಟ ಅಂದಾಗ ಹಣ ಕೊಟ್ಟಿದ್ದಾರೆ, ಬಡ್ಡಿ ಸಮೇತ ಅವ್ರು ವಸೂಲಿ ಮಾಡ್ಕೋಬೇಕು, ಅವ್ರ ಕರ್ತವ್ಯ ನಿಜ. ಆದ್ರೆ ಸುಲಿಗೆ ಮಾಡೋದು ಬೇಡ ಅಷ್ಟೇ. ಓಕೆ, ಯಾರು ಬೇಕಾದ್ರೂ ನನ್ನ ಜೊತೆ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇದು ರವೀಂದ್ರ ಶೆಟ್ಟಿ ಅವರು ಮಾತಾಡಿರುವಂಥದ್ದು ಮಂಗಳೂರಿಂದ. ಇವರು ಕೂಡ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದರು. ಸೊ ಇಲ್ಲೇನಪ್ಪ ಆಗುತ್ತಂದ್ರೆ, ಎಷ್ಟೋ ಜನ ಪ್ರತಿನಿತ್ಯ ನನಗೆ 100 ಜನ ಕಾಲ್ ಮಾಡ್ತಾ ಇದ್ದಾರೆ, 100 ಕಾಲ್ಗಳು ಬರ್ತಾ ಇದೆ. ಎಲ್ಲವನ್ನು ಕೂಡ ನಾನು ತೆಗೆದುಕೊಳ್ಳೋಕೆ ಆಗ್ತಾನೆ ಇಲ್ಲ. ಮತ್ತೆ ಎಷ್ಟೋ ಜನ ಕೆಲವರು ಹೆದರ್ಕೊಂಡು ನಡುತ್ತಾ ಇದ್ದಾರೆ. ಇಲ್ಲ ಸರ್, ದುಡ್ಡು ತೊಗೊಂಡ್ಬಿಟ್ಟಿದ್ದೀವಿ, ಆದರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ಆದರೆ ನಾನು ಬದುಕೋಕ್ಕಾಗ್ತಿಲ್ಲ, ಆ ಪರಿಸ್ಥಿತಿಗೆ ತುಂಬ ಜನ ತಂದುಬಿಟ್ಟಿದ್ದಾರೆ. ಆದಷ್ಟು ಬೇಗ ಇದು ಸುಗ್ರೀವಾಜ್ಞೆ ಬರಬೇಕು. ಸುಗ್ರೀವಾಜ್ಞೆ ಬಂದರೆ ಮಾತ್ರ ಬಡವರು ಬದುಕೋಕ್ಕೆ ಸಾಧ್ಯ. ಸುಮಾರು 50 ರಿಂದ 55 ಲಕ್ಷ ಜನ ಕರ್ನಾಟಕದಲ್ಲಿ ಫೈನಾನ್ಸನ್ನು ತೆಗೆದುಕೊಂಡಿದ್ದಾರೆ. 50 ರಿಂದ 55 ಲಕ್ಷ ಜನ ಫೈನಾನ್ಸನ್ನು ತೆಗೆದುಕೊಂಡಿದ್ದಾರೆ. ಸೇವಿಂಗ್ಸ್ ಅಂತ 20 ರೂಪಾಯಿ ಹಾಕೋತಾರೆ, ಮತ್ತು ಇನ್ಶೂರೆನ್ಸ್ ಬಾಂಡ್ ಅಂತ ಕಟ್ಟಿಸ್ಕೋತಾರೆ. ಯಾವುದು ಕೂಡ ಲೆಕ್ಕ ಇಲ್ಲ, ಲೆಕ್ಕ ಕೇಳಿದ್ರು ಕೂಡ ಕೊಡೋದೇ ಇಲ್ಲ. ಸೊ ಆಫೀಸಿಗೆ ಬನ್ನಿ ಅಂತಾರೆ, ಮನೆಗೆ ತಂದು ಅಂತೂ ಅವ್ರು ಕೊಡಲ್ಲ. ಅವ್ರ ಹೆಸರಲ್ಲಿ ಇದೆ ಅಂದಮೇಲೆ ಮನೆಗೆ ತಂದು ಅವ್ರು ಕೊಡಬೇಕು. ಸೊ ಯಾವುದು ಕೂಡ ಆಗ್ತಿಲ್ಲ. ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ, ಧೈರ್ಯವಾಗಿ ಮಾತನಾಡಿ. ನಿಮ್ಮ ಪರವಾಗಿ ನಾವಿರ್ತೀವಿ. ಎಷ್ಟು 1000 ಕಾರ್ಯಕ್ರಮ ಬೇಕಾದರೂ ನಾವು ಮಾಡ್ತೀವಿ.